ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ, ನಿಮ್ಮ ಸಂಚಾರಿ ಸುನಿಲ ಶ್ರೀಕಾಂತು. ನಾನು ಅದೇ ಹೇಳ್ದಂಗೆ ಒಂದು ಡಿಫ್ರೆಂಟ್ ಆಫ್ ರೋಡು ಅಂದರೆ ಅನ್ನೋನ್ ಆಫ್ ರೋಡ್ ಮಾಡೋಣ ಅಂತ ಈಗ ಶುರು ಮಾಡ್ಕೊತಿದ್ದೀವಿ. ಇದೇ ಪಾಯಿಂಟಿಂದ ಆಫ್ ರೋಡ್ ಶುರುವಾಗ್ತಿದೆ. ನಮ್ಮ ಭರತ್ ಅವರು ಆ ಕಡೆಯಿಂದ ಬರ್ತಿದ್ದಾರೆ, ನಮ್ಮ ಶ್ರೀಕಾಂತ್ ಅವರು ಇಲ್ಲಿದ್ದಾರೆ. ನಾವು ಈ ಕಾಡು ಮಧ್ಯದಲ್ಲಿ ಟೆಂಟ್ ಸ್ಟೇ ಮಾಡಿ ಏನಾದರೂ ಫುಡ್ ಕುಕ್ ಮಾಡ್ಕೊಂಡು ತಿನ್ನೋ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಅದಕ್ಕೋಸ್ಕರ ಮ್ಯಾಗಿ ಅದು ಇದು ಏನೋ ತರೋಣ ಅಂತ ಹೋಗಿದ್ದೋ. ಈಗ ಚಿಕ್ಕಮಂಗ್ಳೂರಲ್ಲಿ ಈ ಬ್ಲಾಗ್ ಶುರು ಮಾಡೋಕ್ಕೆ ಮುಂಚೆ ಒಂದು ಮುಖ್ಯವಾದ ವಿಚಾರ ಹೇಳ್ಬಿಡ್ತೀನಿ. ಏನಂತಂದರೆ, ಈಗ ಇಲ್ಲಿರ್ತಕ್ಕಂಥ ಎಲ್ಲ ಗಿರಿಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಮಾಡ್ತಿದ್ದಾರೆ. ಇಡೀ ಎಷ್ಟು ಟೂರಿಸ್ಟ್ ಪ್ಲೇಸ್ ಇದೆ ಅಷ್ಟು ಟೂರಿಸ್ಟ್ ಪ್ಲೇಸ್ನ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಮಾಡ್ತಿದ್ದಾರೆ. ಯಾರು ಅಂದರೆ ಇದು ಗೌರ್ಮೆಂಟ್ನವರೆಲ್ಲ, ಈ ಪರಿಸರ ಪ್ರೇಮಿಗಳು. ಎಲ್ಲೂ ಕೂಡ ನಿಮಗೆ ಪ್ಲಾಸ್ಟಿಕ್ ವಾಟರ್ ಬಾಟ್ಲು, ಎನಿ ಒನ್ ಪ್ಲಾಸ್ಟಿಕ್ ಬಾಟ್ಲು ಇಲ್ಲಿ ಸೇಲ್ ಮಾಡೋಂಗಿಲ್ಲ, ಹಾಗೇ ನೀವು ತರಂಗೂ ಇಲ್ಲ. ಅಷ್ಟು ಇದು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತುಂಬ ಕಟ್ಟುನಿಟ್ಟಾಗಿ ಮಾಡಿದ್ದಾರೆ. ಯಾರು ಯೂಸ್ ಮಾಡಬಾರ್ದು ಅಂತ. ರೋಡಲ್ಲಿ ಯೂಸ್ ಮಾಡ್ತಿದ್ರು ಫೈನ್ ಹಾಕ್ತಾರೆ. ಈಗೊಬ್ಬರು ನನಗೆ ಪೊಲೀಸ್ನವ್ರು ಸಿಕ್ಬಿಟ್ಟು ಅದೇ ಮಾತು ಹೇಳಿದ್ರು, ಪ್ಲಾಸ್ಟಿಕ್ ಬಾಟ್ಲು ಯೂಸ್ ಮಾಡಬೇಡಪ್ಪ, ಈ ಥರ ಫೈನ್ ಆಗುತ್ತೆ, ಈ ಥರ ಫೈನ್ ಬೀಳುತ್ತೆ ಅಂತ ನನಗೆ ಬುದ್ಧಿವಾದ ಹೇಳಿ ಕಳಿಸಿದ್ರು. ಯಾಕಂದರೆ ಹೊರಗಡೆಯಿಂದ ಬಂದಿದ್ದೀವಲ್ಲ, ಗೊತ್ತಿಲ್ಲ ಅಂತ. ಅದಕ್ಕೋಸ್ಕರ. ದೆನ್ ಎರಡನೇ ವಿಚಾರ ಇನ್ನೊಂದು ಏನಂತಂದರೆ, ಪೊಲೀಸ್ನವರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದ್ದಾರೆ. ಹೆಲ್ಮೆಟ್ಟು, ಸೀಟ್ ಬೆಲ್ಟು, ಹಂಗೆ ಡಾಕ್ಯುಮೆಂಟ್ಸ್ಗೆ ಸಿಕ್ಕಾಪಟ್ಟೆ ಚೆಕಿಂಗ್ ನಡೀತಾ ಇರುತ್ತೆ ಚಿಕ್ಕಮಂಗ್ಳೂರಲ್ಲಿ. ಯಾರೇ ಬರೋರು ದಯವಿಟ್ಟು ಬೈಕಲ್ಲಿ ಬರೋರು, ಬೈಕರ್ಸು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೊಂಬನ್ನಿ. ಕಾರಲ್ಲಿ ಬರೋವಂಥವ್ರು ಸೀಟ್ ಬೆಲ್ಟ್ನ ಕಂಪಲ್ಸರಿ ಯೂಸ್ ಮಾಡಿ. ವೆಹಿಕಲ್ ಡಾಕ್ಯುಮೆಂಟ್ ಜೆರಾಕ್ಸ್ನ ಕಂಪಲ್ಸರಿ ತೊಗೊಂಡು ಬನ್ನಿ. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಚಿಕ್ಕಮಂಗ್ಳೂರಿಗೆ ಬರುವಂಥ ಯಾರೇ ಆಗಿರ್ಬೋದು. ಅದನ್ನು ಬಿಟ್ಟರೆ ಅದು ವಿಸ್ಮಯ ರೆಸಾರ್ಟ್ ಇದೆ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಂತೂ ಬ್ಯೂಟಿ ಸಖತ್ತಾಗಿರುತ್ತೆ, ಯಾವ ಜಾಗಕ್ಕೆ ಹೋದ್ರೂ ಸಖತ್ತಾಗಿರುತ್ತೆ. ಆದಷ್ಟು ಫ್ರೀ ಮಾಡಿಕೊಂಡು ರಜಾ ಹಾಕ್ಕೊಂಡು ವೀಕ್ ಡೇಸಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಅದು ಕೂಡ ಹಿಂಸೆ ಆಗುತ್ತೆ. ಯಾಕೆ ಅಂದರೆ ವೀಕೆಂಡು ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಎಲ್ಲೇ ಹೋಗಿ ನೀವು ಜಾಮಲ್ಲಿ ಸಿಗಾಕೊಂಡ್ರೆ ಟೈಮೆಲ್ಲ ವೇಸ್ಟ್ ಆಗೋಗುತ್ತೆ. ಆ ಥರ ಇರುತ್ತೆ. ಸರಿ, ಇದನ್ನು ಬಿಟ್ಟರೆ ನೆಕ್ಸ್ಟು ನನ್ನ ಈ ಆಫ್ ರೋಡ್ ಬ್ಲಾಗಲ್ಲಿ, ಇದು ಅನ್ನೋನ್ ಬ್ಲಾಗು, ನಿಮಗೆ ಕೊಳಗಾವೆ ಅನ್ನೋ ಊರಿಗೆ ಹೋಗುತ್ತೆ. ಲಾಸ್ಟ್ ಟೈಮ್ ಕೂಡ ನಾನು ಬೇರೆ ಕಡೆಯಿಂದ ರೂಟ್ ಮಾಡಿದ್ದೆ. ಆ್ಯಕ್ಚುಲಿ ಅದು ಒರಿಜಿನಲ್ ರೂಟಲ್ಲ. ಈಗ ಹೋಗ್ತಿರೋ 4 ಕಿಲೋಮೀಟ್ರ್ ಬಂದು ನಿಮಗೆ ಒಂದು 4 ಕಿಲೋಮೀಟ್ರ್ ಅಂದರೆ ಈ ಟಾಂಬರ್ ರೋಡು 4 ಕಿಲೋಮೀಟ್ರ್ ಮಾತ್ರ ಇರುತ್ತೆ. ಅಲ್ಲಿಂದ ಆಚೆಗೆ ರೋಡ್ ಎಂಡ್ ಆಗುತ್ತೆ. ಅಲ್ಲಿಂದ ಫಾರೆಸ್ಟ್ ಎಂಟ್ರಿ ಆಗಬೇಕು, ಹಾಗೆ ಮುಂದಕ್ಕೆ ಕಂಟಿನ್ಯೂ ಮಾಡಬೇಕು. ರೂಟ್ ಗೊತ್ತಿಲ್ಲ ಅಂದರೆ ಮುಂದೆ ಹೋಗಿ ಸಿಗಾಕೊಂಬಿಡಿ. ದಯವಿಟ್ಟು ನಿಧಾನಕ್ಕೆ ಹೋಗಿ. ಏನು ಫಾಗು ಹೆಂಗೆ ಕುತ್ಕೋತಾ ಇದೆ ಅಂದರೆ ಸಖತ್ತಾಗಿದೆ. ಈ ಕಡೆ ತುಂಬ ಹೈಟಾಗಿರೋ ಬೆಟ್ಟ ಇದೆಯಲ್ಲ, ಅದರಿಂದ ಫಾಗೆಲ್ಲ ಬಂದು ಹಂಗೆ ಡ್ಯಾಶ್ ಆಗ್ತಾಯಿದೆ ನೋಡಿ. ಯಾವುದು ಮೇಲೊಂದು ರೋಡ್ ಹೋಗ್ತಾಯಿತ್ತು. ಕನಸಿನ ಕಾಫಿ ನಾಡು ಹೋಮ್ ಸ್ಟೇ. ಏನಮ್ಮ ಮಂಜು ಸಖತ್ತಾಗಿ ಬೀಳ್ತಾ ಇದೆ. ಒಂದೊಂದು ರೋಡು ಒಂದೊಂದು ವೆರೈಟಿಯಾಗಿ ಕಾಣಿಸ್ತಿದೆ ಕಣ್ರಿ. ಚಿಲ್ ವೆದರು ಸಖತ್ತಾಗಿದೆ. ನೋಡೋಣ, ಇವತ್ತು ನಾವು ಫಸ್ಟು ಈ ಕಾಡಲ್ಲಿ ಟೆಂಟ್ ಸ್ಟೇ ಹಾಕೋಣ ಅಂತ ಹೊರಟಿದ್ದೀನಿ. ಯಾವುದಾದ್ರೂ ಒಳಗಡೆ ಫಾರೆಸ್ಟ್ನಲ್ಲಿ ನೋಡೋಣ. ಐ ಥಿಂಕ್ ಇನ್ ಕೇಸ್ ಯಾರಾದರೂ ಅಲೋ ಮಾಡ್ತಾರಾ ಇಲ್ಲ ಏನು ಮಾಡ್ತಾರೆ ನೋಡೋಣ. ಇಲ್ಲಿಂದ ರೋಡ್ ಟಫ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನೋಡೋಣ, ಅದೇ ಹೋಮ್ ಸ್ಟೇ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಹೊರಟಿದ್ದೀವಿ ನಾವು. ಕಾದು ನೋಡೋಣ ಏನಾಗುತ್ತೆ ಅಂತ. ಮುಂದೆ ಹೋಗ್ತಾ ರೋಡ್ ಇನ್ನೂ ಭಯಂಕರವಾಗಿದೆ ಅಂದರು. ನೋಡೋಣ. ಇದು ಯಾವುದೋ ಚೆನ್ನಾಗಿದೆ, ಸಾರ್ವಜನಿಕರ ಪ್ರವೇಶವಿಲ್ಲ, ಇನ್ನು ಬೋರ್ಡ್ ಬೇರೆ ಹಾಕಿದ್ದಾರೆ. ಗಿಡಗಳು ಚೆನ್ನಾಗಿ ಬೆಳೆಸಿದ್ದಾರೆ ನಿಜವಾಗ್ಲೂ. ನಡಿ.
ಇಲ್ಲಿ ಅದು ಆಫ್ ರೋಡ್ ಶುರುವಾಯಿತು. ಸಾಕಾಗಿದೆ ಕಣ್ರಿ ಇಲ್ಲಿ. ನನ್ನ ಇಷ್ಟ ಅದು ಕೆಳಗಡೆ ಬಾಟಮ್ ರಬ್ಬರ್ ಎಲ್ಲ ಬಿದ್ದೋಯ್ತು. ಒಲ್ಲು ಗಿಡ 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 ಅಂತ ಇದೆ. ಕಾಫಿನಾಡು ಕಾಫಿನಾಡು ಹೋಮ್ ಸ್ಟೇ ಸೂಪರ್ ಇದೆ. ಮೇಲ್ಗಡೆದ ಚೆನ್ನಾಗಿದೆ ಕಣ್ರಿ, ಒಂದ್ಸಲ ಟ್ರೈ ಮಾಡ್ಬೇಕು ಅದನ್ನು. ಯಪ್ಪ ರೋಡೇ ಕಾಣಿಸ್ತಾ ಇಲ್ವಲ್ಲೋ, ಏನಿದು? ಓಕೆ ಓಕೆ, ನಿಧಾನಕ್ಕೆ ಬನ್ನಿ. ಓಕೆ 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 ಓಕೆ, ಅದು ಮೇಲೆ ಕತ್ತಾ ಇದೆ ನೋಡಿ ರೋಡು, ಹೆಂಗೆ ಎಸ್ಟೇಟ್ದು. ಇಲ್ಲಿಂದ ರೋಡ್ ಸರಿ ಇಲ್ಲ ಅನ್ಕೋತೀನಿ. ಹೋಗು ಹಿಂದೆ ಮುಂದೆ ಎಳೀತಾ ಇದೆ. ಭಯ ಆಗ್ತಾಯಿದೆ. ಅಲ್ಲಿ ಬೇರೆ ಎಂಟ್ರೆನ್ಸಲ್ಲಿ ಎದುರಿಸ್ಬಿಟ್ಟು ಕಳಿಸಿದ್ರು. ಪ್ರಾಣಿಗಳಿರುತ್ತೆ, ದಯವಿಟ್ಟು ಎಲ್ಲೂ ಮಧ್ಯದಲ್ಲಿ ನಿಲ್ಸಕ್ಕೆ ಹೋಗ್ಬೇಡಿ ಅಂತ. ಇಲ್ಲಿಗೆ ಬಂದಮೇಲೆ ಭಯ ಜಾಸ್ತಿ ಆಗ್ತಿದೆ. ಆರಾಮಾಗಿ ಬನ್ನಿ. ಹಿಂದೆಗಡೆ ಯಾರು ತಂದು ಇಕ್ಕಿಕ್ಕಿರ, ರೋಡ್ ಬೇರೆ ಕಾಣಿಸ್ತಿಲ್ಲ, ಹುಷಾರು. ಯಪ್ಪ ಎಂಥ ರೋಡು, ಸಾಕಾಗಿದೆ. ಸ್ವರ್ಗ ಗುರು. ಒಂದು ನಾಯಿನರಿ ಇಲ್ವಲ್ಲ ಇಲ್ಲಿ, ಸತ್ತಿ ಊತಾಕ್ತೀನಿ ಅನ್ನಕ್ಕೂ. ಎಲ್ಲ ವಾಟರ್ ಕ್ರಾಸಿಂಗ್ಗಳು. ಫಾಲ್ಸ್ ನೋಡಿ, ಸಾರಿ ಅದು ಫಾಲ್ಸ್ ತೋರ್ಸೋಕ್ಕಾಗಲಿಲ್ಲ ಬಲ್ಗಡೆ. ಈ ಸೌಂದರ್ಯ ಎಲ್ಲ ನೋಡ್ತಿದ್ರೆ ಬೇರೆ ಮಾತೇ ಇಲ್ಲ. ಈ ಕಡೆಗೂ ಕಾಡು, ಆ ಕಡೆಗೂ ಕಾಡು, ಎಸ್ಟೇಟ್ಗಳು. ನಿಜವಾಗ್ಲೂ ಹಕ್ಕಿಗಳ ಸೌಂಡು. ಗಾಡಿ ಆಫ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಕಿಚಿ 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 ಅಂತ ಹಕ್ಕಿಗಳು ಏನು ಸೌಂಡ್ ಮಾಡ್ತಿದೆ ಅಂದರೆ ಅಪ್ಪ, ಏನು ನಿಶಬ್ದ. ನಮ್ಮ ಗಾಡಿ ಸೌಂಡ್ ಆಫ್ ಮಾಡಿಬಿಟ್ರೆ ಆ ನಿಶಬ್ದಕ್ಕೆ ಒಂಥರ ಖುಷಿ ಆಗುತ್ತೆ ಕೇಳಲಿಕ್ಕೆ. ಬಲ್ಗಡೆ ನೋಡಿ ಹೆಂಗಿದೆ ಅಂತ. ರೋಡ್ ಪರವಾಗಿಲ್ಲ ರೀ, ಚೆನ್ನಾಗಿದೆ ಇದು. ಹಾಂ, ಏನು ಅಂದ್ಕೊಂಡಿದೆ. ಅಪ್ಪಾಜಿ ಯಾರು ಇಲ್ಲ ಅನ್ನೋ ಜಾಗದಲ್ಲಿ ಒಬ್ರು ಸಿಕ್ಬಿಟ್ರಿ. ಎತ್ತಕ್ಕೆ ಹೋಗುತ್ತಿದ್ದು ರೋಡು ಕೆಳಗಡೆಗೆ. ಕೆಳಗಡೆ ರೋಡ್ ಇದೇ ಥರ ಇದೆಯಾ, ಇನ್ನೂ ಚೆನ್ನಾಗಿಲ್ವಾ? ಚೆನ್ನಾಗಿದೆಯಾ? ಅಲ್ಲ, ಚೆನ್ನಾಗಿಲ್ಲದೇ ಇರೋ ರೂಟ್ ಇನ್ನೂ ಎಲ್ಲಿದೆ ಹೇಳಿ, ಹೋಯ್ತೀನಿ. ಚೆನ್ನಾಗಿರಲೇಬಾರ್ದು. ನಿಮ್ಮ ಕಾಫಿ ಎಸ್ಟೇಟ್ ಒಳಗಡೆ ಓಡಾಡ್ತಿರಲ್ವಾ, ಆ ಥರ ಇರೋ ರೋಡ್ ಯಾವ್ದಾರು ಇದೆಯಾ? ಇದು ಇಲ್ಲಿ ನೇಚರ್ ನಿರ್ವಹಣೆಗೆ ಹೋಗೋಕ್ಕೆ ಎಲ್ಲರೂ ದಾರಿ? ಅಲ್ಲ, ಹೋಮ್ ಸ್ಟೇ ಸಿಗುತ್ತಲ್ಲ ನೇಚರ್ ನಿರ್ವಹಣಾ ಅಂತ, ಏನಾರು ಗೊತ್ತಾ? ಸಿಪ್ಪಾನಿ ಎಸ್ಟೇಟು ಮುತ್ತೋಡಿಗ ಮಲ್ಗಾರು ಕಡೆಗೆ ಹೋಗುತ್ತಾ ಫಸ್ಟು? ಜಾಗ್ರೆ ಹೋಗುತ್ತಲ್ಲ? ಸರಿ ಸರಿ.
ಅವ್ರಿಗೂ ಅಷ್ಟು ಐಡಿಯಾ ಇಲ್ಲ. ನಾನೇ ಸುಮಾರಾಗಿ ತಿಳ್ಕೊಂಡಿದ್ದೀನಿ, ಇಲ್ಲಿ ಇದ್ಕೊಂಡು ಅವರು ತಿಳ್ಕೊಂಡಿಲ್ಲ. ಅದು ಹೋಮ್ ಸ್ಟೇ ಅಂತ ಮೇಲ್ಗಡೆ, ಅದು ಖತರ್ನಾಕಾಗಿದೆ ಹೋಮ್ ಸ್ಟೇ. ಈ ರೋಡ್ಗಳೆಲ್ಲ ನೀರು ಬಿದ್ದು ಆ ಥರ ಕೊರೆದು ನೋಡಿ ಈ ಥರ ಆಗಿದೆ. ಬೆಂಕಿ ಏನಪ್ಪ ಇದು ರೋಡು? ಲ್ಯಾಂಡ್ ಸ್ಲೈಡ್ ಆಗಿತ್ತು ಅನಿಸುತ್ತೆ ಗುರುವೆ. ಇಲ್ಲಿ ಇಷ್ಟಾಗಲ್ಲ ಹಂಗೆ ಕಳ್ಕೊಂಡು ಬಿದ್ದಿದೆ ಕೆಳಗಡೆಗೆ, ಅದಕ್ಕೆ ರೋಡ್ ಇಲ್ಲಿ ಈ ಥರ ಆಗಿದೆ. ಓಕೆ ಹಂಗಿದೆ ನೋಡಿ ಮೇಲೆ ಜಾಗ. ಇಲ್ಲಿ ಎಂತ ಇರ್ತಾವಲ್ಲ ಟೆಂಟ್ ಹಾಕೊಂಡ್ರೆ ಯಾರು ಬಂದು ಕೇಳ್ತಾರೆ ನಾವು ಇದೀವಿ ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಮ ಹುಷಾರಲ್ಲಿ ನಾವು ಇರ್ಬೇಕಷ್ಟೆ. ಫೋನು ನೆಟ್ವರ್ಕು ಏನು ಡೀಪ್ ಇದೆ ಗೊತ್ತಾ ಬಲಗಡೆಗೆ, ನೋಡಿದ್ರೆ ತಲೆ ತಿರುಗ್ತಾ ಇದೆ. ಯಪ್ಪ ಸಿಕ್ಕಾಪಟ್ಟೆ ಹಳ್ಳ ಇದೆ. ಏನ್ರಿ ಇದು ಪಿಕ್ಕು ಸ್ವರ್ಗ. ಸ್ವರ್ಗ ಅಲ್ಲ ಹಾಂ? ಅಡ್ವೆಂಚರ್ ಬೇಕು ಅಂದರೆ ಅಂಥ ರಿಸ್ಕ್ ಎಲ್ಲ ತಗೋಬೇಕು ಬಂಗಾರ, ಅಂಥ ರಿಸ್ಕ್ ಎಲ್ಲ ತಗೋಬೇಕು. ಹೆಂಗಿದೆ ನೋಡು ನಿಜವಾಗ್ಲು. ನೀವು ಅಂದರೆ ನಮ್ಮ ತಗೊಂಡು ನಾನು ಇಲ್ಲಿ ರೆಡಿ ಹಾಕೋಕ್ಕೆ, ನಾನು ರೆಡಿ ಇಲ್ಲ ಹಾಕೋಕ್ಕೆ. ಇಷ್ಟೇ ಆಗೋಣ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಸ್ವರ್ಗ ನೋಡ್ಬೋದು ಇಲ್ಲಿ ಟೆಂಟ್ ಸ್ಟೇ ಹಾಕಿದ್ರೆ. ಸಾಕಾಗಿದೆ. ಬನ್ನಿ ಒಂದು 2 ನಿಮಿಷ ರೆಸ್ಟ್ ಮಾಡೋಣ. ಹಾಂ, ಫೋಟೋ ಗಿಟೋ ಕ್ಲಿಕ್ ಮಾಡ್ಕೊಳ್ಳಿ, ದೆನ್ ಹೊರಡುವ. ಹಾಂ.